ಹಲೋ ಗೆಳೆಯರೆ, ವೆಲ್ಕಮ್ ಟು SSP ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅನ್ನುವ ಗಾದೆ ಮಾತಿನ ಒಂದು ವಿವರಣೆಯಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಇದ್ರ ಜೊತೆಗೆ ಏನಿರಬೇಕು, ಈ ಒಂದು ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯ ಇರಬೇಕು. ಜೊತೆಗೆ ಏನಿರಬೇಕು ಅಂದಾಗಿನ ಸುಂದರ ಅಕ್ಷರ ಇದ್ದಾಗ ಮಾತ್ರ ಪೂರ್ಣಾಂಕ ಪಡಿತೀರಾ. ಓಕೆನಾ? ಪೀಠಿಕೆ ಪ್ರಾರಂಭ ಮಾಡ್ತೋಣವಾ? ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿಯೂ ಇದೆ. ಈ ಗಾದೆ ಜನಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯಲ್ಲಿ ನೋಡ್ತೇವೆ. ಸರ್, ಇದು ಟಫ್ ಆಗ್ತಾ ಇದೆ, ಕಷ್ಟವಾಗ್ತಾ ಇದೆ ಅಂದ್ರೆ ನಿಮಗೆ ಇನ್ನು 5 ಪೀಠಿಗಳಿದಾವೆ. 5 ಪೀಠಿಗೆ ನೋಡ್ತೋಣವಾ? ಬನ್ನಿ. ಗಾದೆಯ ಪೀಠಿಗೆ ಹೇಗೆ ಬರಿಬೇಕು ಅಂತಕ್ಕಂಥದ್ದು 5 ವಿಧವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ನಿಮಗೆ ಯಾವ್ದು ಸುಲಭ ಅನ್ಸುತ್ತೋ ಆ ಪೀಠಿಗೆ ನೀವು ಬರಿತಾ ಹೋಗಿ. ಓಕೆನಾ? ಪೀಠಿಕೆ: ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳನ್ನು 5ನೇ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ತೋರಿಸೋಗಿದೆ. ಆ ನಂತರ ಇನ್ನೊಂದು ಪೀಠಿಗೆ ನೋಡ್ತೋಣ. ಗಾದೆಗಳು ಆಕಾರದಲ್ಲಿ ವಾಮನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ. ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಕೂಡ ಅಥವಾ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ. ಮೇಲಿನ ಅಥವಾ ಕೆಳಗಿನ ಅಂತಾನು ಬರಿತಾ ಹೋಗೋದು. ಓಕೆನಾ? ಆ ನಂತರ 3ನೇದು, ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವಳಿ. ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ. ಇವು ಸರ್ವಕಾಲಿಕ ಸತ್ಯ. ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ 4ನೇ ಪೀಠಿಕೆ ನೋಡ್ತೋಣ. ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥ ನೋಡ್ತೇವೆ. ಇಲ್ಲಿ ಪೀಠಿಕೆ 5ನೇ ಪೀಠಿಕೆ ನೋಡಿ, ಕೊನೆಯದು. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಹಾಗಾದ್ರೆ ಈಗ ಯಾವ ರೀತಿ ಬರೆಯೋಕೆ ನೋಡ್ತೋಣ. ಈ 5 ಪೀಠಿಗಳು ನೋಡಿದ್ವಲ್ಲ, 5 ಪೀಠಿಗಳಲ್ಲಿ ನಿಮಗೆ ಯಾವ್ದು ಸುಲಭ ಅನ್ಸುತ್ತೆ ಅದನ್ನು ನೀವು ಬರೀತಾ ಹೋಗಿ. ಇದೇ ಪೀಠಿಗೆ ಬರೀಬೇಕು ಎಂಬುದು ಏನಿಲ್ಲ. ಹಾಗಾದ್ರೆ ವಿವರಣೆಯೊಂದಿಗೆ ವಿವರಣೆ ತಿಳಿತಾ ಹೋಗೋಣ. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಲ್ಲಿ ವಿವರಣೆ ನೋಡ್ತೋಣ. ಓಕೆ. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯ ಅರ್ಥ: ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿರುವ ಗಿಡವು ಔಷಧೀಯ ಗುಣವನ್ನು ಹೊಂದಿದ್ದರೂ ನಾವು ಅದರ ಮೌಲ್ಯವನ್ನು ಗುರುತಿಸದಿರುವುದನ್ನು ಸೂಚಿಸುತ್ತದೆ. ಇದು ಕೇವಲ ಗಿಡ ಮರಗಳಿಗೆ ಸೀಮಿತವಾಗಿಲ್ಲ, ಬದಲಿಗೆ ಮನುಷ್ಯರ ಸಂಬಂಧಗಳಿಗೂ ಅನ್ವಯವಾಗುತ್ತದೆ. ನಮ್ಮೊಂದಿಗೆ ಇರುವ ಕುಟುಂಬದವರ, ಸ್ನೇಹಿತರ ಒಳ್ಳೆಯ ಕೆಲಸವನ್ನು ನಾವು ಸಾಮಾನ್ಯವಾಗಿ ಕಡೆಗಣಿಸುತ್ತೇವೆ. ಬೇರೆಯವರು ಅವರನ್ನು ಮೆಚ್ಚಿದಾಗಲೋ ಗೌರವ ಸಿಕ್ಕಾಗಲೋ ಮಾತ್ರ ಅವರ ಮೌಲ್ಯವನ್ನು ಅರಿತು ಆಶ್ಚರ್ಯಪಡುತ್ತೇವೆ ಅಂತಕ್ಕಂಥ ವಿವರಣೆಯಲ್ಲಿ ಬರಿತಾ ಹೋಗಿದ್ದೇನೆ. ಕೊನೆಗೆ ಉಪಸಂಹಾರ, ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರಿತಾ ಹೋಗೋದು. ಓಕೆನಾ? ಈ ಗಾದೆಯು ನಮ್ಮ ಜೀವನದಲ್ಲಿ ಸುತ್ತಮುತ್ತಲಿನ ವಿಷಯಗಳ ಮೌಲ್ಯವನ್ನು ಗುರುತಿಸುವ ಪಾಠವನ್ನು ಕಲಿಸುತ್ತದೆ ಅಂತಕ್ಕಂಥಲ್ಲಿ 2 ಸಾಲಿನ ಬರೀತೀನಿ. ಹೆಚ್ಚಿನ ಸಮಯ ಇತ್ತ 3 ಅಥವಾ 4 ಸಾಲು ಬರಿತಾ ಹೋಗ್ಬೋದು. ಅಷ್ಟಿಷ್ಟು ಬರೆದ್ರು ಓಕೆನಾ? ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ವಿಷಯ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.